ಇಲ್ಲಿ ಬಹುತೇಕಪ್ಪ ಅಂತಂದ್ರೆ ಇಲ್ಲೇನ್ ಮೂಲಭೂತ ಸೌಲಭ್ಯಗಳು ಆಗಿರ್ಬೋದು, ಆಮೇಲೆ ಶಾಲಾ ಪೀಠೋಪಕರಣ ಪಾಠೋಪಕರಣಗಳಾಗಿರ್ಬೋದು, ಬಹುತೇಕ ಎಲ್ಲ ಬಹಳ ದಾನಿಗಳು ಸಹಕಾರ ಮಾಡಿದ್ದಾರೆ ಈ ಭಾಗದಲ್ಲಿರುವಂತವ್ರು, ಶಿಕ್ಷಣ ಪ್ರೇಮಿಗಳು, ನಮ್ಮ ಸ್ನೇಹಿತರು. ಇವಾಗ ಏನು ಮೆಕಾಲೆ ಶಿಕ್ಷಣ ಪದ್ಧತಿ ಏನಿದೆ ಅದರ ಹೊರತಾಗಿನೂ ಕೂಡ ಪ್ರತಿಯೊಬ್ಬರಲ್ಲಿ ಭಾರತೀಯ ಚಿಂತನೆ ಬರಬೇಕು, ಭಾರತೀಯ ಸಂಸ್ಕಾರ ಬರ್ಬೇಕನ್ನೋ ಉದ್ದೇಶದಿಂದ ನೈತಿಕ ಆಧ್ಯಾತ್ಮಿಕ ಶಿಕ್ಷಣ ಅಂತೇಳಿ ಪುಸ್ತಕಗಳಿವೆ. ಅವುಗಳನ್ನ ನಾವು ಪ್ರತಿದಿನ ಪಾಠದಲ್ಲಿ, ಪ್ರತಿದಿನ ಅವಧಿಗಳಲ್ಲಿ ನಾವು ಅಳವಡಿಸ್ಕೊಳ್ತೀವಿ. ಏನು ಆಧಾರಭೂತ ವಿಷಯಗಳಂದ್ರೆ ಶಾರೀರಿಕ ಇದೆ, ಯೋಗ ಇದೆ, ಸಂಗೀತ ಇದೆ, ಸಂಸ್ಕೃತ ಇದೆ ಮತ್ತು ನೈತಿಕ ಆಧ್ಯಾತ್ಮಿಕ ಶಿಕ್ಷಣ. ಹೊರಗಡೆ ಅವ್ರ ಮನೆಯಲ್ಲಿ ಅವರ ಕುಟುಂಬದಲ್ಲಿ ತೆಲುಗುಮಯ ಇದ್ರೂ ಸಹ ಈಗ ಏನು ಗೇಟ್ ಇದೆ, ಗೇಟ್ ಒಳಗಡೆ ಬಂದ್ರು ಅಂತಂದ್ರೆ ಇಲ್ಲಿ ಕನ್ನಡನೇ ಮಾತಾಡ್ಬೇಕು. ಯಾವುದೇ ಒಂದು ತೆಲುಗು ಒಂದು ಶಬ್ದನೂ ಕೂಡ ಉಪಯೋಗ ಮಾಡಬಾರ್ದು. ಒಂದ್ ವೇಳೆ ತೆಲುಗು ಶಬ್ದ ಉಪಯೋಗ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಮೊದಲನೇದಾಗಿ ಎಚ್ಚರಿಕೆ ಕೊಡ್ತೀವಿ, ನಿನಗೆ ದಂಡ ಕಟ್ಟಿಸ್ಬೇಕಾಗ್ತದ ನೋಡಪ್ಪ ಅಂತ ಹೇಳ್ತೀವಿ. ಬೇರೆ ಬೇರೆ ರೂಪದಲ್ಲಿ ಅವನಿಗೆ ಪ್ರೇರಣೆ ಕೊಟ್ಟು ಅವನನ್ನ ತೆಲುಗು ಮಾತಾಡ್ಲಾರ್ದಂಗೆ ನಾವು ನೋಡ್ಕೋತೀವಿ. ಇವತ್ತು ಇಲ್ಲಿನ ಭಾಗದ ಜನಕ್ಕೂ ಆಸಕ್ತಿ ಅದ, ಕನ್ನಡನ ಬೆಳೆಸ್ಬೇಕು, ಕನ್ನಡ ಉಳಿಸ್ಬೇಕು, ಅಥವಾ ಕನ್ನಡದ ಬಗ್ಗೆ ಅಭಿಮಾನ ಅದ ತುಂಬಾ ಇದೆ. ಇದು ಮಕ್ಕಳ ಉಳಿತಾಯ ಬ್ಯಾಂಕ್ ಖಾತೆ ಯೋಜನೆ ಅಂತಿದೆ. ಏನು ಮಕ್ಕಳ ಬ್ಯಾಂಕ್ ಉಳಿತಾಯ ಖಾತೆ ಅಂತಂದ್ರೆ, ಇವತ್ತು ಅವ್ರು ಮಕ್ಕಳು ತಂದಿರುವಂತ ಹಣವನ್ನ ಟೀಚರ್ ಅವ್ರ ಕೈಯಲ್ಲಿ ಕೊಡ್ಬೇಕು. ಈಗಿನಿಂದಲೇ ಅವ್ರು ಉಳಿತಾಯ ಮನೋಭಾವನೆ ಕಲ್ತ್ಕೋಬೇಕು ಮುಂದಿನ ಭಾವಿ ಜೀವನಕ್ಕಾಗಿ. ಮತ್ತು ಈಗಿನಿಂದಲೇ ಅವ್ರು ಕೆಲವೊಬ್ರು ಹೆಂಗ್ ಮಾಡಿದ್ದಾರೆ ಅಂತಂದ್ರೆ, ಕಳೆದ ವರ್ಷ ಹಿಂದಿನ ವರ್ಷ ತಮ್ಮ ಉಳಿತಾಯ ಮಾಡಿದ ಹಣದಿಂದಲೇ ಎಷ್ಟೋ ಜನ ಶಾಲಾ ಶುಲ್ಕ ಕಟ್ಟಿದ್ದಾರೆ. ಶಾಲೆಯಲ್ಲಿ ನಡೆಯುವಂತ ಚಟುವಟಿಕೆಗಳಿಗೆ ಅವರೇ ಕೊಟ್ಟಿದ್ದಾರೆ. ನೀವು ಈಗಲೇ ಹೇಳಿದ್ರಿ, ಹೊರಗಡೆ ನೋಡಕ್ಕೆ ಏನು ಕಾಣಲ್ಲ ಅಂತ ಹೇಳಿ. ಈಗ ನಾನು ಬಾಡಿಗೆ ಕಟ್ಟದಲ್ಲಿ ನಾನು ನಡೆಸ್ತಾ ಇದ್ದೀನಿ ಶಾಲೆ. ಇಲ್ಲಿ ಬಹುತೇಕಪ್ಪ ಅಂತಂದ್ರೆ ಇಲ್ಲೇನ್ ಮೂಲಭೂತ ಸೌಲಭ್ಯಗಳು ಆಗಿರ್ಬೋದು, ಆಮೇಲೆ ಶಾಲಾ ಪೀಠೋಪಕರಣ ಪಾಠೋಪಕರಣಗಳಾಗಿರ್ಬೋದು, ಬಹುತೇಕ ಎಲ್ಲ ಬಹಳ ದಾನಿಗಳು ಸಹಕಾರ ಮಾಡಿದ್ದಾರೆ ಈ ಭಾಗದಲ್ಲಿರುವಂತವ್ರು, ಶಿಕ್ಷಣ ಪ್ರೇಮಿಗಳು, ನಮ್ಮ ಸ್ನೇಹಿತರು. ನಮ್ಮ ಕೆಲಸ ಕಾರ್ಯಗಳನ್ನ ಮೆಚ್ಚಿ ಸ್ವತಃ ಅವರೇ ಬಂದು ಶಾಲೆಗೆ ದೇಣಿಗೆಯನ್ನ ನೀಡಿದ್ದಾರೆ. ಉದಾಹರಣೆಗೆ ನೀವು ಇಲ್ಲಿ ಕೂತ್ಕೊಳ್ಳುವ ಸಿಮೆಂಟಿನ ಕುರ್ಚಿ ಇರ್ಬೋದು. ಇದು ಇಲ್ಲಿನ ನಮ್ಮ ಮಿರಿಯಾಣ್ ಗ್ರಾಮದ ಕೃಷ್ಣಪ್ಪ ಪೂಜಾರಿ ಅಂತ ಇದ್ದಾರೆ, ಉದ್ಯಮಿಗಳು. ಅವರು ಕಲ್ಲಿನ ಗಣಿಯನ್ನ ನಡೆಸ್ತಾರೆ. ಅವರು ಇದನ್ನ ನಮ್ಮ ಶಾಲೆಗೆ ಒಂದ್ಸಲ ಬಂದಿದ್ರು ಅತಿಥಿಗಳಾಗಿ. ಅವ್ರು ಇದನ್ನ ನೋಡಿ ನಾನು ಏನಾದ್ರು ಕೊಡ್ತೀನಿ ಅಂದಾಗ ಅವರು ಕುರ್ಚಿಯನ್ನ ಕೊಟ್ಟಿದ್ದಾರೆ. ಹಿಂಗೆ ಬೇರೆ ಬೇರೆ ಇನ್ನೂ ಬಹಳ ಇವೆ ಶಾಲೆಗಳಲ್ಲಿ. ಬಹಳ ದಾನಿಗಳು ನಮ್ಮ ಶಾಲೆಗೆ ಸಹಕಾರವನ್ನ ಮಾಡಿ ಅವರೇ ಸ್ವತಃ ಕೇಳ್ತಾರೆ. ನಮ್ಗೆ ಯಾರೋ ಒಬ್ರು ಶಾಲೆಗೆ ಇವತ್ತ ಅತಿಥಿಗಳಾಗಿ ಬಂದ್ರು ಅಂತಂದ್ರೆ ಅವರು ಹೋಗುವಾಗ ಕಂಪಲ್ಸರಿ ಕೇಳೇ ಹೋಗ್ತಾರೆ, ಸರ್ ಏನಾದ್ರು ಇದ್ರೆ ಹೇಳಿ ನಾವು ಮಾಡ್ತೀವಿ ಅಂದಾಗ ನಾವು ನಮ್ಮ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಮತ್ತು ವ್ಯವಸ್ಥೆಗೆ ಅನುಸಾರವಾಗಿ ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಅವರು ಅದನ್ನ ಸರಿದೂಗಿಸ್ತಾರೆ. ಪ್ರತಿನಿತ್ಯ ಈ ಶಾಲೆ ಒಳಗೆ ಯಾವ ತರದ ದಿನನಿತ್ಯದ ಕಾರ್ಯಚಟುವಟಿಕೆಗಳು ಇರ್ತಾವ? ಸರ್ಕಾರ ಮತ್ತು ವಿದ್ಯಾಭಾರತಿ ಏನು ಶಿಕ್ಷಣ ಇಲಾಖೆ ಇದೆ, ವಿದ್ಯಾಭಾರತಿ ಎರಡರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಶಾಲೆ ನಾವು ನಡ್ಸ್ಕೊಂಡು ಹೋಗ್ತೀವಿ. ಇವಾಗ ಇಲಾಖೆಯ ನಿಯಮಾನುಸಾರಪ್ಪ ಅಂತಂದ್ರೆ ಪ್ರಾಥಮಿಕ ವಿಭಾಗದಲ್ಲಿ ಅಂತಂದ್ರೆ ಏನು ಕನ್ನಡ ಇದೆ, ಇಂಗ್ಲಿಷ್ ಇದೆ, ಪರಿಸರ ಇದೆ, ಗಣಿತ ಇದೆ. ಇವು ನಿರಂತರವಾಗಿ ನಾವು ಕೂಡ ಸರ್ಕಾರದ ನಿಯಮದ ಅನುಸಾರ ಸರ್ಕಾರದ ಪಠ್ಯಪುಸ್ತಕಗಳನ್ನ ತೆಗೆದುಕೊಂಡು ನಾವು ಮಾಡ್ತೀವಿ. ಆಮೇಲೆ ವಿದ್ಯಾಭಾರತಿ ಏನಿದೆ ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ಚಿಂತನೆ. ಇವಾಗ ಏನು ಮೆಕಾಲೆ ಶಿಕ್ಷಣ ಪದ್ಧತಿ ಏನಿದೆ ಅದರ ಹೊರತಾಗಿನೂ ಕೂಡ ಪ್ರತಿಯೊಬ್ಬರಲ್ಲಿ ಭಾರತೀಯ ಚಿಂತನೆ ಬರಬೇಕು, ಭಾರತೀಯ ಸಂಸ್ಕಾರ ಬರ್ಬೇಕನ್ನೋ ಉದ್ದೇಶದಿಂದ ನೈತಿಕ ಆಧ್ಯಾತ್ಮಿಕ ಶಿಕ್ಷಣ ಅಂತೇಳಿ ಪುಸ್ತಕಗಳಿವೆ. ಅವುಗಳನ್ನ ನಾವು ಪ್ರತಿದಿನ ಪಾಠದಲ್ಲಿ, ಪ್ರತಿದಿನ ಅವಧಿಗಳಲ್ಲಿ ನಾವು ಅಳವಡಿಸ್ಕೊಳ್ತೀವಿ. ಆಮೇಲೆ ಚಿತ್ರಕಲೆ, ಮೌಲ್ಯ ಶಿಕ್ಷಣ ಮತ್ತು 5 ಆಧಾರಭೂತ ವಿಷಯಗಳಿವೆ ನಮ್ಮ ಹತ್ರ ವಿದ್ಯಾಭಾರತಿ. ನಮ್ಮಲ್ಲಿ ಪ್ರಭಾವಿಯಾಗಿ ಆಧಾರಭೂತ ವಿಷಯಗಳು ಕೂಡ ನಾವು ಬೋಧನೆ ಮಾಡ್ತೀವಿ. ಏನು ಆಧಾರಭೂತ ವಿಷಯಗಳಂದ್ರೆ ಶಾರೀರಿಕ ಇದೆ, ಯೋಗ ಇದೆ, ಸಂಗೀತ ಇದೆ, ಸಂಸ್ಕೃತ ಇದೆ ಮತ್ತು ನೈತಿಕ ಆಧ್ಯಾತ್ಮಿಕ ಶಿಕ್ಷಣ. ಶಾಲೆ ಕೊನೆ ಅವಧಿಯಲ್ಲಿ ಅದನ್ನ ಪ್ರತಿ ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರು ಅದನ್ನ ಮಾರ್ಗದರ್ಶನವನ್ನ ಮಾಡ್ತಾರೆ. ಅದನ್ನು ಕೂಡ ನಾವು ನಿರಂತರವನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತು ಕನ್ನಡ ಭಾಷೆಗೆ ವಿಶೇಷವಾಗಿ ಅಪ್ಪ ಅಂತಂದ್ರೆ ಹೊರಗಡೆ ಅವ್ರ ಮನೆಯಲ್ಲಿ ಅವರ ಕುಟುಂಬದಲ್ಲಿ ತೆಲುಗುಮಯ ಇದ್ರೂ ಸಹ ಈಗ ಏನು ಗೇಟ್ ಇದೆ, ಗೇಟ್ ಒಳಗಡೆ ಬಂದ್ರು ಅಂತಂದ್ರೆ ಇಲ್ಲಿ ಕನ್ನಡನೇ ಮಾತಾಡ್ಬೇಕು. ಯಾರೇ ಬರ್ಲಿ, ಪಾಲಕರು ಬರ್ಲಿ, ವಿದ್ಯಾರ್ಥಿಗಳು ಬರ್ಲಿ, ನಮ್ಮ ಸಿಬ್ಬಂದಿಗಳು ಬರ್ಲಿ, ಅಧಿಕಾರಿಗಳು ಬರ್ಲಿ, ಹೊರಗಿನವ್ರು ಯಾರೇ ಬಂದ್ರು ಸಹ ಕನ್ನಡವನ್ನೇ ಮಾತಾಡ್ಬೇಕನ್ನುವಂತ ಒಂದು ನಿಯಮವನ್ನ ಹಾಕಿದ್ದೀವಿ. ಪ್ರತಿಯೊಬ್ರು ಕನ್ನಡದಲ್ಲೇ ಮಾತಾಡ್ಬೇಕು. ಯಾವುದೇ ಒಂದು ತೆಲುಗು ಒಂದು ಶಬ್ದನೂ ಕೂಡ ಉಪಯೋಗ ಮಾಡಬಾರ್ದು. ಒಂದ್ ವೇಳೆ ತೆಲುಗು ಶಬ್ದ ಉಪಯೋಗ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಮೊದಲನೇದಾಗಿ ಎಚ್ಚರಿಕೆ ಕೊಡ್ತೀವಿ, ನಿನಗೆ ದಂಡ ಕಟ್ಟಿಸ್ಬೇಕಾಗ್ತದ ನೋಡಪ್ಪ ಅಂತ ಹೇಳ್ತೀವಿ. ಬೇರೆ ಬೇರೆ ರೂಪದಲ್ಲಿ ಅವನಿಗೆ ಪ್ರೇರಣೆ ಕೊಟ್ಟು
ಅವನನ್ನ ತೆಲುಗು ಮಾತಾಡ್ಲಾರ್ದಂಗೆ ನಾವು ನೋಡ್ಕೋತೀವಿ. ಇವತ್ತು ಪೂರ್ಣ 100% ನಾವು ಬದಲಾವಣೆ ಮಾಡಕ್ ಆಗಿಲ್ಲ ಅಂದ್ರೆ 90% ನಾವು ಶಾಲೆಯ ಒಳಗಡೆ ನಾವು ಬದಲಾವಣೆಯನ್ನ ಮಾಡಿದ್ದೀವಿ ಕಳೆದ ಒಂದು 3-4 ವರ್ಷದಲ್ಲಿ. ನಾನು ಶಾಲೆ ಪ್ರಾರಂಭ ಮಾಡಿ ಇವಾಗ 8 ವರ್ಷ ನಡೀತಾ ಇದೆ. ಪ್ರಾರಂಭದಲ್ಲಿ ಶಾಲೆ ಪ್ರಾರಂಭ ಮಾಡಿದಾಗ 100ಕ್ಕೆ 70% ತೆಲುಗು ಮಯ ಇತ್ತು ನಮ್ಮ ಶಾಲೆಯಲ್ಲಿನೇ. ಇಲ್ಲಿ ನಾನು ಮೊದಲ ನಿರ್ಣಯ ತಗೊಂಡಿದ್ದು ತೆಲುಗುವನ್ನ ಬದಲಾವಣೆ ಮಾಡಿ ಕನ್ನಡ ವಾತಾವರಣ ಸೃಷ್ಟಿ ಮಾಡ್ಬೇಕಂತೇಳಿ. ಮೊದಲ ನಿರ್ಣಯನೇ ನಾನು ಇಲ್ಲಿ ತಗೊಂಡಿದ್ದು ಶಾಲೆ ಪ್ರಾರಂಭ ಮಾಡಿ. ಕನ್ನಡಮಯವಾಗಿಸ್ಬೇಕು. ಮೊದಲು ನಾವಿರುವಂತ ಸ್ಥಳವನ್ನ ಕನ್ನಡಮಯವಾಗಿಸ್ಬೇಕು, ಆನಂತರ ಹೊರಗಡೆ ಮಾಡೋಣ ಅಂತ ನಿರ್ಧಾರ ಮಾಡಿ ಕಳೆದ 3-4 ವರ್ಷದಿಂದ ನಮ್ಮ ಇರುವಂತ ಪರಿಸರ ಏನಿದೆ ಪೂರ್ಣ ಕನ್ನಡಮಯವನ್ನ ನಾವು ಮಾಡಿದ್ದೀವಿ. ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳು. ಸ್ಕೂಲ್ ಪ್ರಾರಂಭ ಆದಾಗ ಸ್ಟ್ರೆಂತ್ ಅಂದ್ರ ವಿದ್ಯಾರ್ಥಿಗಳು ಎಷ್ಟಿದ್ರು, ಈಗ ಎಷ್ಟಿದಾರ, ಮತ್ತೆ ಪ್ರತಿನಿತ್ಯ ಅವ್ರದ್ದು ಯಾವ ರೀತಿಯಾಗಿ ಒಂದು ವಿದ್ಯಾರ್ಥಿಗಳು ಬರ್ತಾರ? ನಾವು ಶಾಲೆ ಪ್ರಾರಂಭ ಮಾಡಿದ ವರ್ಷದಲ್ಲೇ ನಾವು 75 ವಿದ್ಯಾರ್ಥಿಗಳನ್ನ ನಾವು ದಾಖಲಾತಿಯನ್ನು ತೆಗೆದುಕೊಳ್ತೀವಿ. ಪ್ರಾರಂಭದಲ್ಲಿ ಅಂತಂದ್ರೆ ಅರುಣ ಉದಯ ನಡೆಸ್ತೀವಿ. ನಾವು 2 ತರಗತಿಗಳನ್ನ ನಾವು ಪ್ರಾರಂಭದಲ್ಲಿ ನಡೆಸ್ತೀವಿ. ಅವಾಗ ಪ್ರಾರಂಭದಲ್ಲಿ ನಮಗೆ, ನಾನು ಈ ಭಾಗದಲ್ಲಿ ಕೆಲಸ ಮಾಡಿರೋದ್ರಿಂದ ನನಗ್ ಬಹಳ ಬೆಂಬಲವನ್ನ ಕೊಡ್ತಾರೆ ಪಾಲಕರು. ಸ್ವತಃ ಅವರೇ ಬಂದು ನನ್ನ ಹತ್ರ ಭೇಟಿಯಾಗಿ ನಮ್ಮ ಮಕ್ಕಳಿದ್ದಾರೆ ಕರ್ಕೋರಿ ಅಂತೇಳಿ ಅವರೇ ಬಂದು ನಮಗೆ ಪ್ರವೇಶವನ್ನ ಕೊಟ್ಟು ಪ್ರಾರಂಭದಲ್ಲಿ ನಮಗೆ 75 ವಿದ್ಯಾರ್ಥಿಗಳು ನಾವು ಪ್ರಾರಂಭದ ವರ್ಷದಲ್ಲಿ ನಾವು ದಾಖಲಾತಿಯನ್ನ ಪಡಿತೀವಿ. ಅದಾದ್ಮೇಲೆ ಮುಂದಿನ ವರ್ಷದಲ್ಲಿ ಒಂದು 100 ಗಡಿ ದಾಟ್ತೀವಿ 2ನೇ ವರ್ಷದಲ್ಲಿ. ಆಮೇಲೆ 3ನೇ ವರ್ಷದಲ್ಲಿ 150 ಆಗ್ತೀವಿ. ಈಗ 8ನೇ ವರ್ಷದಲ್ಲಿ ಅಂತಂದ್ರೆ ನಾವು 200 ದಾಖಲಾತಿಯನ್ನ ಪಡೆದಿದ್ದೀವಿ. ಪ್ರತಿದಿನ ಹಾಜರಾತಿಯಲ್ಲಿ ಒಂದು 100ರಿಂದ 150, 160 ವಿದ್ಯಾರ್ಥಿಗಳು ಬರ್ತಾರೆ. ಇವತ್ತು ಶಿಶು ವಿಭಾಗ ಮತ್ತು ಕಿರಿಯ ಪ್ರಾಥಮಿಕ ಅಂತ ನಾವು ಮಾಡಿದ್ದೀವಿ. ಶಿಶು ಅಂತಂದ್ರೆ ಇವಾಗ ಅರುಣ ಇದೆ, ಉದಯ ಇದೆ, ಪ್ರಭಾತ್ ಇದೆ. ಅಲ್ಲಿ ಒಂದು 100 ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನ ಪಡೆದಿದ್ದಾರೆ. ಅಲ್ಲಿ ಪ್ರತ್ಯೇಕ 3 ಶಿಕ್ಷಕರು ಅಲ್ಲಿ ಬೋಧನೆ ಮಾಡ್ತಾರೆ. ಇಲ್ಲಿ ಕಿರಿಯ ಅಂತಂದ್ರೆ 1ರಿಂದ 5ನೇ ತರಗತಿವರೆಗೆ ನಾವು ಶಾಲೆ ನಡೆಸ್ತೀವಿ. ಅಲ್ಲಿ ಸರಿಸುಮಾರಪ್ಪ ಅಂತಂದ್ರೆ ಒಂದು 80 ವಿದ್ಯಾರ್ಥಿಗಳು ದಾಖಲಾತಿಯನ್ನ ಪಡೆದಿದ್ದಾರೆ. 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, 4ನೇ, 5ನೇ ಒಂದು 80 ವಿದ್ಯಾರ್ಥಿಗಳು ದಾಖಲಾತಿಯನ್ನ ಪಡೆದು ಅಲ್ಲಿ 6 ಶಿಕ್ಷಕರು ಅಲ್ಲಿ ಪಾಠವನ್ನ ಮಾಡ್ತಾರೆ. ಒಟ್ಟು 9 ಜನ ಶಿಕ್ಷಕರು ಕೆಲಸ ಮಾಡ್ತಾರೆ. ಶಿಕ್ಷಕರು ಇಲ್ಲಿನ ಭಾಗದ ಜನಕ್ಕೂ ಆಸಕ್ತಿ ಅದ, ಕನ್ನಡನ ಬೆಳೆಸ್ಬೇಕು, ಕನ್ನಡ ಉಳಿಸ್ಬೇಕು, ಅಥವಾ ಕನ್ನಡದ ಬಗ್ಗೆ ಅಭಿಮಾನ ಅದ, ತುಂಬಾ ಇದೆ. ಅವ್ರಿಗೆ ಬರೋದಿಲ್ಲ ಕನ್ನಡ. ಅವ್ರಿಗೆ ಕನ್ನಡ ಮಾತಾಡಕ್ ಎಲ್ಲಿ ನಾವು ಮಾತಾಡಿದ್ರೆ ತಪ್ಪುತ್ತದ ಅಂತ ತಿಳ್ಕೊಂಡು ಅವ್ರು ಮಾತಾಡಲ್ಲ, ಅಂಜಿಕೆ ಸ್ವಭಾವದಿಂದ. ಒಳಗಡೆ ಇದೆ ಕನ್ನಡ ವಾತಾವರಣ ನಿರ್ಮಾಣ. ಏನೋ ಅಂತಾರಲ್ಲ, ರೋಗಿ ಬಯಸಿದ್ದ ಹಾಲುವನ್ನ ಡಾಕ್ಟರ್ ಹೇಳಿದ್ನು ಅದೇ ಅಂತ. ಹಂಗ ನೀವು ಕನ್ನಡ ಬೆಳೆಸ್ಬೇಕು ಅಂತ ನಿಮ್ಮ ಉದ್ದೇಶ, ಅದ್ರ ಜೊತೆಗೆ ಸಹಕಾರ ಮಾಡೋರು ಪೋಷಕರು. ತುಂಬಾ ನಾವು ಬೇರೆ ಬೇರೆ ಕನ್ನಡ ಕಾರ್ಯಕ್ರಮಗಳನ್ನು ಬಹಳ ಮಾಡ್ತಿರ್ತೀವಿ ಬೇರೆ ಬೇರೆ ಸಂಘಟನೆಯ ಜೊತೆ. ಅವರೆಲ್ಲ ಮಾಡಿದಾಗ ನಾವು ಪಾಲಕರ ಸಹಭಾಗಿತ್ವನ ತೆಗೆದುಕೊಳ್ತೀವಿ. ತುಂಬಾ ಬೆಂಬಲ, ಪೂರ್ಣ ಪ್ರಮಾಣದ ಬೆಂಬಲವನ್ನ ಕೊಡ್ತಾರೆ. ಮಾತೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು. ನಮ್ಮ ಶಾಲೆಯ ಪಾಲಕರು ಅಲ್ಲದೆ ಇರುವಂತ ಪಾಲಕರು ಕೂಡ ನಮ್ಗೆ ತುಂಬಾ ಪೂರ್ಣವಾಗಿ ಬೆಂಬಲ ಕೊಡ್ತಾರೆ. ನಾವು ನಮ್ಮ ಕಚೇರಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಎಲ್ಲ ನಿಮ್ಗೆ ದಾಖಲೆ ಸಹಿತ ನಾನು ತೋರಿಸ್ತೀನಿ. ಈಗ ನಿಮ್ಗೆ ಮೌಖಿಕವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಸರ್ಕಾರದ ಜಯಂತಿಗಳನ್ನ ನಾವು ಎಲ್ಲ ಸ್ವಾಭಾವಿಕವಾಗಿ ಶಾಲೆಗಳಲ್ಲಿ ಮಾಡ್ಲೇಬೇಕು. ನಾವು ಮಾಡ್ತೀವಿ. ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ, ಮಕ್ಕಳ ದಿನಾಚರಣೆ ಮತ್ತು ವಿವಿಧ ಮಹಾಪುರುಷರ ಜಯಂತಿಗಳನ್ನ ನಾವು ಮಾಡೇ ಮಾಡ್ತೀವಿ. ಅದ್ರ ಜೊತೆಗೇನು ಕೂಡ ನಾವು ಸಂಸ್ಕಾರಕ್ಕೆ ಸಂಬಂಧಪಟ್ಟಿದ್ದು ಬಹಳ ಕೆಲಸ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ಉದಾಹರಣೆಗಪ್ಪ ಅಂತಂದ್ರೆ ಈ ಸ್ವಾತಂತ್ರ್ಯ ದಿನಾಚರಣೆಗೆ ನಾವು ಪೂರ್ಣ ಪ್ರಮಾಣದಲ್ಲಿ ಮಕ್ಕಳಿಗೆ ಒಂದು ಸ್ಪರ್ಧೆಗಳನ್ನ ಮಾಡ್ತೀವಿ. ಗಣರಾಜ್ಯೋತ್ಸವಕ್ಕೆ ಭೌತಿಕ ಸ್ಪರ್ಧೆಗಳನ್ನ ಮಾಡ್ತೀವಿ. ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಬೌದ್ಧಿಕ ಸ್ಪರ್ಧೆಗಳಂತ ಮಾಡ್ತೀವಿ. ಅಂದ್ರೆ ಭಾಷಣ ಕಲೆ, ಪ್ರಬಂಧ ಸ್ಪರ್ಧೆ, ಇಂಥವೆಲ್ಲ ಬೇರೆ ಬೇರೆ ಸ್ಪರ್ಧೆಗಳನ್ನು ಕೂಡ ಮಕ್ಕಳಿಗೆ ಆಯೋಜನೆ ಮಾಡ್ತೀವಿ. ಆಮೇಲೆ ವರ್ಷದಲ್ಲಿ 1 ಬಾರಿಯಪ್ಪ ಅಂತಂದ್ರೆ ಈ ಗಡಿ ಭಾಗದ ಮಾತೇರಿಗೋಸ್ಕರ ಶಿವರಾತ್ರಿ ದಿನಕ್ಕೆ ಸಲುವಾಗಿ, ಶಿವರಾತ್ರಿ ಹಬ್ಬದ ಸಲುವಾಗಿ ಒಂದು ದೇಶೀಯ ಆಟಗಳನ್ನ ನಾವು ಆಯೋಜನೆ ಮಾಡ್ತೀವಿ. ದೇಶೀಯ ಆಟ ಅಂದ್ರೆ ಯಾವ? ದೇಶೀಯ ಆಟಪ್ಪ ಅಂತಂದ್ರೆ ಈಗ ಕುಂಟಲಿಪ್ ಆಗಿರ್ಬೋದು, ಹಗ್ಗದಟ್ಟ ಆಗಿರ್ಬೋದು, ಕಣ್ಣು ಮುಚ್ಚಿ ಮುಟ್ಟೋದಾಗಿರ್ಬೋದು, ಇಂಥವು ದೇಶೀಯ ಆಟಗಳನ್ನ ಕಳೆದ ಒಂದು 5-6 ವರ್ಷಗಳಿಂದ ನಾವು ಮಾಡ್ಕೊತಾ ಬರ್ತಾ ಇದ್ದೀವಿ. ತುಂಬಾ ಸಂಖ್ಯೆ ಬರ್ತಾ ಇದೆ. ಒಂದು 100ರಿಂದ ಬಾಲ್ಯದೊಳಗೆ ಏನ್ ಆಡ್ತಾರ ಆ ಆಟ ಮರಿಬಾರ್ದು ಅಂತ ಅವರಿಗೆ ನಾವು ಆಟಗಳನ್ನ ಹಬ್ಬದಕ್ಕಿಂತ ಮುಂಚೆ 3-4 ದಿನ ಮುಂಚೆ ಆಟ ಆಡಿಸಿ ಸ್ಥಳೀಯ ದಾನಿಗಳಿಗೆ ಜೋಡಿಸಿ ಅವ್ರಿಗೆ ಬಹುಮಾನಗಳನ್ನ ನಾವು ಕೊಡ್ತೀವಿ. ಮಾತೆಯರಿಗೂ ಕೂಡ ಯಾವುದೇ ಕಾರಣಕ್ಕೂ ಅವರು ಮನೆಯ ಒಂದು ಕುಟುಂಬದಲ್ಲಿ ಅವ್ರ ಕೆಲಸ ಮಾಡ್ತಾ ಇರೋದು, ಹೊರಗಡೆ ಬರಲ್ಲ. ಈ ಭಾಗದಲ್ಲಿ ಅವ್ರಾಯ್ತು, ಅವ್ರ ಕೆಲಸ ಆಯ್ತು, ಅವ್ರಿಗೆ ಹೊರಗಡೆ ತರಬೇಕು, ಸಾಮಾಜಿಕ ಜೀವನದಲ್ಲಿ ಅವ್ರಿಗೂ ಕೂಡ ತೊಡಗಿಸ್ಬೇಕಂತ ತಿಳ್ಕೊಂಡು ನಮ್ಮ ಶಾಲೆ ವತಿಯಿಂದ ಹಲವಾರು ಚಟುವಟಿಕೆಗಳನ್ನ ಅವರಿಗೆ ಅಳವಡಿಸ್ಕೊಳ್ತೀವಿ.
ಅದನ್ನು ಕೂಡ ನಾವು ಮಾಡ್ತೀವಿ. ಹೌದು. ಇನ್ನು ನಮ್ಮ ಶಾಲೆ ಯೋಜನೆಗಳು ಏನೇನು ಅನ್ನೋದ್ರ ಬಗ್ಗೆ ತಾವು ಗಮನಿಸಬಹುದು. ಇದು ನಮ್ಮ ಕಚೇರಿ, ಇಲ್ಲಿ ತರಗತಿ ಕೋಣೆನೂ ಇದೆ ಮತ್ತು ಕಚೇರಿನೂ ಇದೆ. ನಮ್ಮ ಅಂದ್ರೆ ಇಲ್ಲಿ ಪ್ರಧಾನಾಧ್ಯಾಪಕರ ಇದ್ರೊಳಗೆ ಆಫೀಸ್ನು ಮಾಡ್ತಾರೆ. ಇದರಲ್ಲಿ ಪಾರ್ಟೇಷನ್ ಮಾಡಿ ಒಂದ್ ಕಡೆ ಪ್ರಧಾನಾಧ್ಯಾಪಕರ ಕಚೇರಿ, ಒಂದ್ ಕಡೆ ತರಗತಿ ಕೋಣೆನೂ ಕೂಡ ನಡೀತದೆ. ಈಗ ನೀವು ನೋಡ್ಬೋದು ನೇರವಾಗಿ ಇವತ್ತು ಟೀಚರ್ ಅವರು ಮಕ್ಕಳಿಗೆ ಪಾಠವನ್ನ ಇಂಗ್ಲಿಷ್ ವಿಷಯದಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಈಗ ಯೋಜನೆಗಳಂತಂದ್ರೆ ಮಕ್ಕಳಿಗೋಸ್ಕರ ನಾವು ಹಲವಾರು ಯೋಜನೆಗಳನ್ನು ನಾವು ತಂದಿದ್ದೀವಿ ಕಳೆದ 4-5 ವರ್ಷಗಳಿಂದ. ಇದು ಮಕ್ಕಳ ಉಳಿತಾಯ ಬ್ಯಾಂಕ್ ಖಾತೆ ಯೋಜನೆ ಅಂತಿದೆ. ಏನು ಮಕ್ಕಳ ಬ್ಯಾಂಕ್ ಉಳಿತಾಯ ಖಾತೆ ಅಂತಂದ್ರೆ, ಇವತ್ತು ನೋಡ್ತಾ ಇದೀವಿ ನಾವು ಮಕ್ಕಳಿಗೆ ಒಂದ್ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ತಂದೆನೋ ತಾಯಿನೋ ಅಥವಾ ಬಂದಂತ ನೆಂಟರು ಕೊಟ್ರೆ ಅವರು ಅವಾಗಿಂದ ಅವಾಗೇನೆ ಖರ್ಚು ಮಾಡ್ತಾರ. ಏನ್ ಖರ್ಚು ಮಾಡ್ತಾರ? ಕುರುಕುರಿ ತಿಂದೆ, ಜಂಕ್ ಫುಡ್ ಗಳನ್ನ ತಿಂದೆ, ಬಿಸ್ಕೆಟ್ ತಿಂದೆ ಅಂತ ಖರ್ಚು ಮಾಡ್ತಾರೆ. ಅವರಲ್ಲಿ ಉಳಿತಾಯ ಮನೋಭಾವನೆ ಬರ್ಲಿ ಅಂತೇಳಿ. ಈಗಿನಿಂದಲೇ ಅವ್ರಿಗೆ ಇವತ್ತೇನಾಗಿದೆ, ಇವತ್ತು ಜಗತ್ನಲ್ಲಪ್ಪ ಅಂತಂದ್ರೆ ಇವತ್ತು ನಮ್ಮ ಉಳಿತಾಯಕ್ಕಿಂತಲೂ ಖರ್ಚೆ ಜಾಸ್ತಿ ನಡೀತಾ ಇದೆ. ಮಕ್ಕಳಿಗೆ ಈಗಿನಿಂದಲೇ ಶಿಕ್ಷಣ ಜೊತೆಗೇನೆ ಸಂಸ್ಕಾರದ ಭಾಗದಲ್ಲಿ ಬರ್ತದೆ ಇದು. ಅಂದ್ರೆ ಅವ್ರಿಗೆ ಉಳಿತಾಯ ಮನೋಭಾವನೆ ಬರ್ಲಿ ಅನ್ನೋ ಉದ್ದೇಶಕ್ಕಾಗಿ ಅವರ ಮನೆಯಲ್ಲಿ ಕೊಟ್ಟಿರುವಂತ ಏನು ದುಡ್ಡಿದೆ, 10 ರೂಪಾಯಿ ಇರ್ಬೋದು, 20 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, ಅದನ್ನ ಶಾಲೆಯಲ್ಲಿ ತಂದು ಒಬ್ಬ ಶಿಕ್ಷಕರಿಗೆ ನಾವು ಜವಾಬ್ದಾರಿ ಕೊಟ್ಟಿರ್ತೀವಿ. ವರ್ಷ ಪೂರ್ತಿ ಮಕ್ಕಳ ಉಳಿತಾಯ ಬ್ಯಾಂಕ್ ವ್ಯವಸ್ಥಾಪಕರ ಅಂತ ನಾವು ಕರಿತೀವಿ. ಅವ್ರೇನ್ ಹೊರಗಿನವ್ರು ಏನಲ್ಲ, ಅವ್ರು ಪಾಠ ಬೋಧನೆ ಮಾಡುವಂತವ್ರು ಇರ್ತಾರೆ. ಮಕ್ಕಳ ಉಳಿತಾಯ ಬ್ಯಾಂಕ್ ನ ನಿರ್ವಹಣೆ ಮಾಡುವಂತವ್ರು ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ವಾರದಲ್ಲಿ ಒಂದು ದಿನ, ಗುರುವಾರ ಅಂತ ತಿಳ್ಕೊಳ್ಳಿ, ಗುರುವಾರ ದಿನ ಇಡೀ ಶಾಲೆಯಲ್ಲಿ ಇರುವಂತ 3ನೇ ತರಗತಿಯಿಂದ ನಾವು ಮಾಡಿದ್ದೀವಿ ಯೋಜನೆ. 3ನೇ ತರಗತಿಯಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೊನೆಯ ಅವಧಿ ಅವ್ರು ಮಕ್ಕಳು ತಂದಿರುವಂತ ಹಣವನ್ನ ಟೀಚರ್ ಅವ್ರ ಕೈಯಲ್ಲಿ ಕೊಡ್ಬೇಕು. ಕೊಟ್ಟಾಗ ಅವ್ರು ಏನ್ ಮಾಡ್ತಾರಪ್ಪ, ಈ ರೀತಿ ಒಂದು ನಾವು ಬ್ಯಾಂಕ್ ಪಾಸ್ಬುಕ್ ನು ಕೂಡ ಮಾಡಿದ್ದೀವಿ. ಇದು ಮಕ್ಕಳ ಕೈಯಲ್ಲಿ ಕೊಡ್ತೀವಿ. ಇದು ಪಾಸ್ಬುಕ್ ಕೊಡ್ತೀವಿ. ಅವ್ರ ಹತ್ರನೇ ಇರ್ತದೆ. ಅವ್ರು ಯಾವಾಗ ದುಡ್ಡು ತಂದು ಕೊಡ್ತಾರ ಅವಾಗೆಲ್ಲ ಇದರಲ್ಲಿ ಎಂಟ್ರಿ ಮಾಡ್ತಾರೆ. ಮತ್ತು ಒಂದು ಲೆಕ್ಚರ್ ಅಂತ ಮಾಡಿದೀವಿ. ಅಂದ್ರೆ ನಮ್ಮಲ್ಲಿ ಅವ್ರು ಎಷ್ಟು ತುಂಬಿಕೊಂಡಿದ್ದಾರೆ ಅಂತೇಳಿ ಟೀಚರ್ ಅವ್ರು ಇದರಲ್ಲಿ ಬರ್ಕೋತಾರೆ. ತಾವು ಗಮನಿಸಬಹುದು. ಎಲ್ಲನೂ ಕೂಡ ಪ್ರಾಮಾಣಿಕತೆ, ಯಾವುದು ಕೂಡ ಇಲ್ಲಿ ಮುಚ್ಚುಮರೆ ಇಲ್ಲ ಮತ್ತು ಯಾವುದು ಕೂಡ ಇಲ್ಲಿ ಕಳಪ ಇಲ್ಲ. ಎಲ್ಲನೂ ಕೂಡ ಪ್ರಾಮಾಣಿಕತೆಯಿಂದಾನೇ ನಡೀತದೆ. ಇಲ್ಲಿ ನೋಡಿರ್ಬೋದು, ಉದಾಹರಣೆಗಪ್ಪ ಅಂದ್ರೆ ಸಾಯಿನಾಥ್ ತಂದೆ ಸಿದ್ದಪ್ಪ ಅಂತ ವಿದ್ಯಾರ್ಥಿ ಇದ್ದಾನೆ, 5ನೇ ತರಗತಿ. ಇಲ್ಲಿವರೆಗೆಪ್ಪ ಅಂತ 480 ರೂಪಾಯಿ ದುಡ್ಡು ಜಮಾ ಮಾಡಿದ್ದಾನೆ. ಯಾವ ತಿಂಗಳಲ್ಲಿ? ಸ್ವತಃ. ಅವಾಗ ಈಗ ನೋಡಿ, ಒಂದ್ಸಲ 270 ಮಾಡಿದ್ದಾನೆ, 100 ಮಾಡಿದ್ದಾನೆ, 10 ರೂಪಾಯಿ ಮಾಡಿದ್ದಾನೆ. ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಮೊನ್ನೆ 130 ರೂಪಾಯಿ ಮಾಡಿದ್ದಾನೆ. ಹೀಗೆ ಒಟ್ಟು ಇಲ್ಲಿವರೆಗೆಪ್ಪ ಅಂತಂದ್ರೆ 500ಕ್ಕಿಂತಲೂ ಹೆಚ್ಚಿನ ದುಡ್ಡನ್ನ ಆತ ಇಲ್ಲಿ ತನ್ನ ಖಾತೆಯಲ್ಲಿ ಜಮಾ ಇಟ್ಟಿದ್ದಾನೆ. ಹೀಗೆ ತುಂಬಾ ವಿದ್ಯಾರ್ಥಿಗಳು ಜಮಾ ಮಾಡ್ತಾರೆ. ಈ ಯೋಜನೆಯಿಂದ ಬಹಳ ಮಕ್ಕಳಿಗೆ ಉಳಿತಾಯದ ಮನೋಭಾವನೆ ಬಂದಿದೆ. ಅಂದ್ರೆ ಈಗಿನಿಂದಲೇ ಸೇವಿಂಗ್ಸ್ ಮಾಡ್ಬೇಕು. ಈಗಿನಿಂದಲೇ ಅವ್ರು ಉಳಿತಾಯ ಮನೋಭಾವನೆ ಕಲ್ತ್ಕೋಬೇಕು ಮುಂದಿನ ಭಾವಿ ಜೀವನಕ್ಕಾಗಿ. ಮತ್ತು ಈಗಿನಿಂದಲೇ ಅವ್ರು ಕೆಲವೊಬ್ರು ಹೆಂಗ್ ಮಾಡಿದ್ದಾರೆ ಅಂತಂದ್ರೆ, ಕಳೆದ ವರ್ಷ ಹಿಂದಿನ ವರ್ಷ ತಮ್ಮ ಉಳಿತಾಯ ಮಾಡಿದ ಹಣದಿಂದಲೇ ಎಷ್ಟೋ ಜನ ಶಾಲಾ ಶುಲ್ಕ ಕಟ್ಟಿದ್ದಾರೆ. ಶಾಲೆಯಲ್ಲಿ ನಡೆಯುವಂತ ಚಟುವಟಿಕೆಗಳಿಗೆ ಅವರೇ ಕೊಟ್ಟಿದ್ದಾರೆ. ತಾವು ಗಮನಿಸಬಹುದು. ಕೊಟ್ಟಿರುವಂತ ದುಡ್ಡನ್ನ ಯಾವುದೇ ರೀತಿ ಖರ್ಚುವನ್ನ ಮಾಡ್ಕೊಂಡಿಲ್ಲ. ಈಗ ಅವಾಗ ಏನ್ ಬಿಸ್ಕೆಟ್ ತಿಂತಿದ್ರು, ಜಂಕ್ ಫುಡ್ಗಳು ತಿಂತಿದ್ರು, ಅವು ಯಾವ ಕೂಡ ನಿರ್ಬಂಧ ಮಾಡಿದ್ದಾರೆ. 2 ಇದರಿಂದ ನಾವು ಉಪಯೋಗ ಮಾಡ್ತಾ ಇದೀವಿ. ಒಂದು, ಅವ್ರಿಗೆ ಒಳ್ಳೆ ಮನೋಭಾವನೆ, ಉಳಿತಾಯ ಮನೋಭಾವನೆ ಕೂಡ ಬೆಳೆಸ್ತಾ ಇದ್ದೀವಿ. 2ನೇದಪ್ಪ ಅಂದ್ರೆ ಅವ್ರ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ತಾ ಇದೀವಿ. ಅಂದ್ರೆ ಇದು ಸೇವಿಂಗ್ಸ್ ಮಾಡ್ಲಿಕ್ಕೆ ಇದೊಂದು ಪಾಸ್ಬುಕ್ ಅವ್ರಿಗೆ ಪಾಸ್ಬುಕ್. ಮಗುವಿನೂ ಕೂಡ ಯಾವುದೇ ರೀತಿ ಅನ್ಸ್ಬಾರ್ದು, ಸಂಶಯ ಇರಬಾರ್ದು, ನಾನು ಎಷ್ಟು ದುಡ್ಡು ಜಮಾ ಮಾಡಿದೆ, ಟೀಚರ್ ಮಾಡ್ಕೊಳ್ತಾ ಇದಾರೋ ಇಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ತಿಳ್ಕೊಂಡು ಅವ್ರ ಹತ್ರನೇ ಇರ್ತದೆ. ಇದು ಕ್ಲಾರಿಟಿ ಅವ್ರಿಗೆ. ಇದು ಒಂದು ಉಳಿತಾಯ ಆಯ್ತು. 2ನೇದಪ್ಪ ಅಂತಂದ್ರೆ ಶಾಲಾ ಗ್ರಂಥಾಲಯ. ತಾವು ನೋಡಿರ್ಬಹುದು, ಇದು ಬಹುತೇಕಪ್ಪ ಅಂತಂದ್ರೆ ಪ್ರೌಢಶಾಲೆಗಳಲ್ಲಿ, ಕಾಲೇಜಿನಲ್ಲಿ ಇದು ಯೋಜನೆ ಪರಿಣಾಮಕಾರಿಯಾಗಿರ್ತದೆ. ಆದ್ರೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಗಡಿ ಭಾಗದಲ್ಲಿ ಕನ್ನಡ ಭಾಷೆಯನ್ನ ನಾನು ಬೆಳೆಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಪಠ್ಯದ ಜೊತೆಗೇನು ಕೂಡ ಗ್ರಂಥಾಲಯ ಪುಸ್ತಕಗಳನ್ನ ನಾವು ಕೊಡ್ತೀವಿ. ಪ್ರತಿಯೊಂದು ಮಗುವಿಗೂ ಕೂಡ ನಾವು ಕೊಡ್ತೀವಿ. ಅಂದ್ರೆ ಇದರಲ್ಲಿ ಎಲ್ಲಾ ರೀತಿಯ ಪುಸ್ತಕಗಳಿವೆ. ಭಾರತಿ ಅಂತಿದೆ, ರಾಷ್ಟ್ರೀಯ ಮಹಾನಾಯಕರದಿದೆ. ಎಲ್ಲವೂ ಪುಸ್ತಕಗಳನ್ನ ವಾರಕ್ಕೆ 1 ಸಲ ಎಲ್ಲಾ ತರಗತಿದವರಿಗೆ ನಾವು ಒಂದು ಅವಧಿಯನ್ನ ತೆಗೆದುಹಾಕಿ, ಒಬ್ಬ ಶಿಕ್ಷಕರು ಈ ವರ್ಷಪ್ಪ ಅಂದ್ರೆ ಸುಷ್ಮಾ ಅಂತ ಇದ್ದಾರೆ, ಅವ್ರು ನಿರ್ವಹಣೆ ಮಾಡ್ತಾರೆ. ಮಕ್ಕಳಿಗೆ ನಾವು ಗ್ರಂಥಾಲಯ ಪುಸ್ತಕಗಳನ್ನ ಕೊಟ್ಟು ಅವರು ಓದ್ತಾರ ಇಲ್ಲ ಅನ್ನೋದು ಕೂಡ ನಾವು ಅವರಿಗೆ ನಾವು ಚೆಕ್ ಮಾಡಿ ಅದನ್ನ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಇಷ್ಟರೊಳಗೆ ನೀವು ಗ್ರಂಥಾಲಯನ ಮಾಡಿದ್ವಿ. ಸುಮಾರಪ್ಪ ಅಂದ್ರೆ 1,000ಕ್ಕಿಂತ ಹೆಚ್ಚಿನ ಪುಸ್ತಕಗಳಿವೆ. ಗ್ರಂಥಾಲಯ ವ್ಯವಸ್ಥೆ ಅಂತಂದ್ರೆ ಪ್ರತಿಯೊಬ್ಬ ಮಗುವಿನೂ ತಗೋಬೇಕು 3ನೇ ತರಗತಿಯಿಂದ. ಮತ್ತು ಶಿಕ್ಷಕರು ಕೂಡ ಗ್ರಂಥಾಲಯ ಪುಸ್ತಕಗಳನ್ನ ತಗೊಂಡು ಅದನ್ನ ಅಧ್ಯಯನ ಮಾಡ್ಬೇಕು. ಪ್ರತಿ ವಾರಕ್ಕೊಂದ್ಸಲ ಮಗು ತಗೋಬೇಕು. ಪ್ರತಿ ವಾರಕ್ಕೆ ಶನಿವಾರಕ್ಕೊಂದ್ಸಲ ಶಿಕ್ಷಕರು ಕೂಡ ಗ್ರಂಥಾಲಯ ಪುಸ್ತಕಗಳನ್ನ ಓದಿ ಅವರು ಮನನ ಮಾಡ್ಕೊಂಡು ಪಠ್ಯದಲ್ಲಿ ಅಳವಡಿಸ್ಕೋಬೇಕು.
ಈಗ ತುಂಬಿದ ಕೂಡ ತಿಳ್ಕೋದಿಲ್ಲ ಅಂತ ನಾವು ಅಂತೀವಿ. ಹಾ. ಇವತ್ತು ನಾವು ಪಾಠ ಮಾಡುವಂತ ಸಂದರ್ಭದಲ್ಲಿ ಶಿಕ್ಷಕರಿಗೆ ಎಷ್ಟು ಜ್ಞಾನ ಇದ್ರೂ ಕೂಡ ಕಮ್ಮಿನೇ. ಹೌದು. ಹಾಗಾಗಿ ಇಂತಹ ಹೊರಗಿನ ಪ್ರಪಂಚದ ಒಂದು ಜ್ಞಾನವನ್ನ ಅವ್ರು ಅಳವಡಿಸ್ಕೊಂಡು ಮಕ್ಕಳಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪರಿಣಾಮಕಾರಿಯಾಗಿ ಬೋಧನೆ ಮಾಡ್ಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಗ್ರಂಥಾಲಯವನ್ನ ಬಹಳ ಪರಿಣಾಮಕಾರಿಯಾಗಿ ಸದ್ವಿನಿಯೋಗನ ನಾವು ಮಾಡ್ಕೊಳ್ತಾ ಅಂದ್ರೆ ಇದ್ದೀವಿ. ಇದ್ದಿದ್ರೊಳಗೆ ಒಂದಷ್ಟು ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಹ್ಮ್. ತಾವು ಇಲ್ಲಿ ತರಗತಿ ಕೋಣೆ ನಡೀತಾ ಇದೆ. ಹೌದು. ಅದ್ರ ಜೊತೆಗೇನಪ್ಪಾ ಅಂತಂದ್ರೆ ತಾವು ನೋಡಿರ್ಬೋದು ಇಲ್ಲಿ ಗೋಡೆಯಲ್ಲಿ ಗೋಡೆ ಪತ್ರಿಕೆ ಅಂತಿದೆ. ಹ್ಮ್. ಈಗ ಉದಾಹರಣೆ ಅಂತಂದ್ರೆ 5 ಗೋಡೆ ಪತ್ರಿಕೆಗಳು ತಾವು ನೋಡ್ತಾ ಇದ್ದೀವಿ. ಹ್ಮ್. ಇದು ಒಂದು ಯೋಜನೆ ಇದೆ ಈ ವರ್ಷ ತಂದಿರುವಂತದ್ದು. ಏನಂತಂದ್ರೆ ಒಂದು ತಿಂಗಳಲ್ಲಿ ಆಗಿರುವಂತ ಎಲ್ಲಾ ಕಾರ್ಯಕ್ರಮಗಳಾಗಿರ್ಬೋದು, ಆಮೇಲೆ ತರಗತಿಯಲ್ಲಿ ಮಾಡಿರುವಂತ ಪ್ರಯೋಗಗಳಾಗಿರ್ಬೋದು, ಅಥವಾ ಯಾರಾದ್ರೂ ನಮ್ಮ ಶಾಲೆಗೆ ಭೇಟಿ ನೀಡಿರುವಂತ ಅತಿಥಿಗಳಾಗಿರ್ಬೋದು, ಇಂಥವ್ರು ಬಂದಾಗ ಒಂದ್ ಕಡೆ ನಾವು ದಾಖಲಾತಿ ಮಾಡಿಸಿ ಇದನ್ನು ಕೂಡ ಪ್ರತಿ ತಿಂಗಳು ಒಬ್ಬೊಬ್ಬ ಶಿಕ್ಷಕಿ ಇದನ್ನ ಬರೆದು ಈ ರೀತಿ ಗೋಡೆ ಪತ್ರಿಕೆಗಳನ್ನ ಅಂಟಿಸ್ತಾರೆ. ಓಹೋ, ಅಂದ್ರೆ ನಿಮ್ಮ ಸ್ಕೂಲಿಂದ ಏನ್ ಚಟುವಟಿಕೆ ಅದಾವ ಹಾ. ಆ ಒಂದು ತಿಂಗಳೊಳಗೆ ಏನಾಗ್ಯದ ಅದೆಲ್ಲಾನು ಡೀಟೇಲ್ ಆಗಿ ನೀವು ಅದನ್ನ ನಾವು ಅಂಟಿಸ್ತೀವಿ. ಹಾ. ತಿಂಗಳ 1ನೇ ತಾರೀಕಂದನೇ ಇದನ್ನ ಬಿಡುಗಡೆ ಮಾಡ್ತೀವಿ. ಒಬ್ಬ ಅತಿಥಿ ಕರ್ಕೊಂಡ್ ಬಂದು ಬಿಡುಗಡೆ ಮಾಡ್ತೀವಿ. ಹಾ, ಹಾ. ಇದು ನಮ್ಗೇನು ವಿಶೇಷ ಈ ತರ ಮಾಡ್ತಿರಲ್ಲ, ಯಾಕ ಇದು ಮಾಡೋದು? ಇದ್ರ ವಿಶೇಷ ಏನು ಅಂತಂದ್ರೆ ನಿಮಗೆ ಇದ್ರದ್ದು ಹಿನ್ನೆಲೆ ಹೇಳ್ಬೇಕು ಅಂದ್ರೆ ನಾವು D.Ed B.Ed ನಲ್ಲಿ ಕಲಿಯುವಂತ ಸಂದರ್ಭದಲ್ಲಿ ಇಂಥ ಚಟುವಟಿಕೆಗಳನ್ನು ಕೂಡ ಮಾಡಿಸ್ತಾರೆ. ಹ್ಮ್. ಕಲಿಕಾ ಹಂತದಲ್ಲಿ. ಹ್ಮ್. ಜೊತೆಗೆ ನಾವು ವಿದ್ಯಾಭಾರತಿಯಲ್ಲಿ ವಿದ್ಯಾ ವಿಕಾಸ ಶಿಬಿರ ಅಂತ ಒಂದು 10 ದಿನದ ಒಂದು ಶಿಬಿರ ನಡೀತದೆ. ಹ್ಮ್. ಅಲ್ಲಿ ಒಂದೊಂದು ತಂಡಗಳನ್ನಾಗಿ ಮಾಡಿರ್ತಾರೆ ಹೋಗುವಂತ ಶಿಕ್ಷಕರಿಗೆ. ಹ್ಮ್. ಅಲ್ಲಿ ಆ ತಂಡದಲ್ಲಿ ಅವತ್ತಿನ ದಿನ ಆಗಿರುವಂತ ಎಲ್ಲಾ ಕಾರ್ಯಕ್ರಮಗಳು ಚಟುವಟಿಕೆಗಳ ಬಗ್ಗೆ ಅವ್ರು ರಾತ್ರಿ ಕೂತ್ಕೊಂಡು ಒಂದು ಗೋಡೆ ಪತ್ರಿಕೆ ತಯಾರು ಮಾಡ್ಬೇಕು. ಹ್ಮ್. ಅದು ನನಗ ಬಹಳ ಪ್ರೇರಣೆ ನೀಡಿತ್ತು. ಅವಾಗ ನಾನು ವಿದ್ಯಾ ವಿಕಾಸ ಶಿಬಿರ ಮುಗಿಸ್ಕೊಂಡಾಗ ನನಗೆ ಪ್ರೇರಣೆ ನೀಡಿತ್ತಿದ್ದು. ನಾನು ಇದು ನಮ್ಮ ಶಾಲೆಯಲ್ಲಿ ಯಾಕೆ ತರಬಾರ್ದು, ಅಲ್ಲಿ ನಾವು ಬರೀ ಒಂದಿಂದ ತಂದ್ರೆ ನಾವು 1 ತಿಂಗಳದ ತಂದಾಗ ಇದು ದಾಖಲೆನೂ ಉಳಿತದ ಮತ್ತು ಮಕ್ಕಳಲ್ಲಿ ಬರೆಯುವ ಮನೋಭಾವನೆನೂ ಕೂಡ ಬೆಳೀತದ. ಯಾಕಂದ್ರೆ ನಾಳೆ ಇಲ್ಲಿ ನಮ್ಮಲ್ಲಿರುವಂತ ಮಗು ನಾಳೆ ಒಬ್ಬ ದೊಡ್ಡ ವರದಿಗಾರ ಆಗ್ಬೋದು, ಪತ್ರಿಕೋದ್ಯಮಿ ಆಗ್ಬೋದು. ಪತ್ರಿಕೋದ್ಯಮದ ಬಗ್ಗೆ ಹೀಗೆ ತಿಳಿಸಿದಂಗೆ ಈಗಿನಿಂದಲೇ ಅವರಿಗೆ ಪ್ರೇರಣೆ ಕೊಡುವಂತದ್ದು. ಆಮೇಲೆ ದೊಡ್ಡ ಸಾಹಿತಿ ಆಗ್ಬೋದು, ದೊಡ್ಡ ಬರಹಗಾರ ಆಗ್ಬೋದು. ನೆನಪಿನ ಶಕ್ತಿ ಕೌಶಲ್ಯವನ್ನ ಮತ್ತು ಬರವಣಿಗೆ ಕೌಶಲ್ಯವನ್ನ ಹೆಚ್ಚಿಗೆ ಮಾಡೋ ಸಲುವಾಗಿ ಇದು ನಾನು ಜಾರಿಗೆ ತಂದಿರುವಂತದ್ದು. ಮತ್ತು ನಮ್ಮ ಶಿಕ್ಷಕರು ಕೂಡ ನಾವು ಕಾರ್ಯಕ್ರಮ ಮಾಡ್ತೀವಿ, ಜಯಂತಿ ಮಾಡ್ತೀವಿ, ಯಾರೋ ಬಂದ್ ಹೋಗ್ತಾರೆ. ಒಂದು ಯಾರಿಗೋ ಜವಾಬ್ದಾರಿ ಕೊಟ್ಟೇವಪ್ಪ ಅಂತಂದ್ರೆ ಅವರು ಪೂರ್ಣ ಪ್ರಮಾಣದಲ್ಲಿ ಏಕಾಗ್ರತೆಯಿಂದ ಅದನ್ನ ನೋಡ್ತಾರ. ಈ ತಿಂಗಳು ನಾನ್ ಬರಿಬೇಕಾಗಿದೆ ಅಂತ ಎಲ್ಲ ನೋಡ್ಕೊಂಡು ದಾಖಲೆಯನ್ನ ಮಾಡಿ ಅದನ್ನ ಬರೀತಾರೆ. ಅವ್ರ ಬರವಣಿಗೆ ಕೌಶಲ್ಯನು ಕೂಡ ಇದನ್ನ ನಾವು ಹೆಚ್ಚಿಗೆ ಮಾಡುವ ಸಲುವಾಗಿ ಇದನ್ನ ನಾವು ಗೋಡೆ ಪತ್ರಿಕೆ ಅಂತಂದೀವಿ. ಇದು ಪ್ರತಿ ತಿಂಗಳು 1ನೇ ತಾರೀಕು ಬಿಡುಗಡೆ ಮಾಡ್ತೀವಿ. 1ನೇ ತಾರೀಕು. ಈಗ ತಾವು ನೋಡ್ಬೋದು, ಜುಲೈದಾಗಿದೆ, ಆಗಸ್ಟ್ದಿದೆ, ಸೆಪ್ಟೆಂಬರ್ದಿದೆ, ಅಕ್ಟೋಬರ್ದಿದೆ. ಮೊನ್ನೆ ತಾನೇ ಕನ್ನಡ ಪ್ರಭ ಪತ್ರಿಕೆ. ಈ ರೀತಿ ಇದನ್ನ ನಾವು ಮಾದರಿಯಾಗಿ ಇದನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ ಹೆಚ್ಚಿನ ಹೇಳ್ಬೇಕಪ್ಪ ಅಂದ್ರೆ ಎಲ್ಲವೂ ಕೂಡ ನಾವು ಗೋಡೆ ಪತ್ರಿಕೆಗಳು, ಸಣ್ಣ ಸಣ್ಣ ಚಾರ್ಟ್ಗಳಾಗಿರ್ಬೋದು, ಕಲಿಕೋಪಕರಣಗಳಾಗಿರ್ಬೋದು, ಈ ರೀತಿ ನಾವು ಎಲ್ಲ ಕಡೆ ನಾವು ಅಂಟಿಸಿದೀವಿ. ಒಬ್ಬ ಶಿಕ್ಷಕಿ, ಒಬ್ಬ ಶಿಕ್ಷಕ ಮಗು ತಾನು ಸ್ವಂತ ಬರಿತವಪ್ಪ ಅಂತಂದ್ರೆ ಅದು ನಂದು ಅನ್ನೋಂತ ಮನೋಭಾವನೆ ಇರ್ತದೆ. ಈಗ ಯಾವ್ದೋ ಒಂದು ಪ್ರಿಂಟ್ ಹಚ್ಚಿದ್ರಪ್ಪ ಅಂದ್ರೆ ಅದು ಸುಮ್ ಕಾಟಾಚಾರ ಓದ್ಬಿಡ್ತದ. ಆದ್ರೆ ಒಬ್ಬ ಶಿಕ್ಷಕರು ಒಬ್ಬ ಮಗು ಬರೀತು ಅಂತಂದ್ರೆ ಬಹಳ ಕಾಳಜಿ ಪೂರ್ವಕವಾಗಿ ಅದನ್ನ ನೋಡ್ತಾನ. ಆಮೇಲೆ ಏನ್ ಬರವಣಿಗೆ ಕೌಶಲ್ಯ ಆಗಿರ್ಬೋದು ಮತ್ತು ನೆನಪಿನ ಕೌಶಲ್ಯನೂ ಕೂಡ ಅವ್ರಿಗೆ ಬೆಳವಣಿಗೆ ಆಗ್ತದೆ ತಾನು ಸ್ವಂತ ಬರೆಯೋದ್ರಿಂದ. ಹಾಗಾಗಿ ನಾವು ದೇಶೀಯ ಒಂದು ಚಟುವಟಿಕೆಯಲ್ಲಿ ಇದನ್ನ ನಾವು ತಂದೀವಿ. ಅಂದ್ರೆ ಈ ಹೊರಗಡೆಯಿಂದ ಯಾವುದು ಕೂಡ ನಾವು ತರೋದಿಲ್ಲ, ಎಲ್ಲಾನು ಕೂಡ ನಮ್ಮಲ್ಲೇ ಮಾಡ್ಬೇಕು. ಬಹುತೇಕ ಏನಿದೆ ಕಸದಿಂದ ರಸ ಅಂತ ತಿಳ್ಕೊಂಡು ಈ ಬಹಳ ರೆಡಿಮೇಡ್ ಸಿಗ್ತಾವ, ಆದ್ರೆ ಅದನ್ನ ನಾವು ಮಾಡ್ತಾ ಇಲ್ಲ. ಯಾಕಂತಂದ್ರೆ ಇದನ್ನ ನಾವು ಸ್ವತಃ ಕೈಯಿಂದ ಮಾಡಿದ್ರೆ ಅದು ನಮಗೆ ಒಂದು ಪೂರ್ಣ ಪ್ರಮಾಣದಲ್ಲಿ ಕಲ್ತಂಗ ಆಗ್ತದೆ ಅಂತ ತಿಳ್ಕೊಂಡು ಕಸದಿಂದ ರಸ ಎನ್ನುವಂತ ವಿಭಾಗ ಇದು ಮಾಡಿರೋದು. ಕಸದಿಂದ ರಸ ವಿಭಾಗದಲ್ಲಿ ಎಲ್ಲಾ ಚಟುವಟಿಕೆಗಳನ್ನ ನಾವು ಮಾಡಿಸ್ತಾ ಇದ್ದೀವಿ. ನಿಮ್ಮಲ್ಲೇ ಇರುವಂತ ವಸ್ತುಗಳನ್ನ ಬಳಸ್ಕೊಂಡು ಒಂದು ಚಾರ್ಟ್ ಅನ್ನ ರೆಡಿ ಮಾಡಿ ಮಕ್ಕಳಿಗೆ ಮಾಡಿಸ್ತಾ ಇದ್ದೀವಿ. ಆ ಒಂದು ವಿಭಾಗದಲ್ಲಿ ಗಣಿತ ಇದೆ. ಇವಾಗ ಜ್ಞಾನಪೀಠ ಪ್ರಶಸ್ತಿ ವಿಜೇತರದಿದ್ದಾರೆ. ಇವೆಲ್ಲ ನಾವು ಎಲ್ಲಾ ತರಗತಿಗಳಲ್ಲಿ ಅವರಿಗೆ ಬೇಕಾದಂತಹ ಸಾಮಾನ್ಯ ಜ್ಞಾನ ಆಗಿರ್ಬೋದು, ಶೈಕ್ಷಣಿಕ ವಿಭಾಗ ಆಗಿರ್ಬೋದು, ಎಲ್ಲವೂ ಕೂಡ ನಾವು ಅಂಟಿಸಿದ್ವಿ. ಇದು ನಮ್ಮ ಶಾಲಾ ಕಚೇರಿ.